ಬೈರವಾಡಿಗೆ ಗ್ರಾಮದ ಸಂಗಮೇಶ ವೇದಿಕೆ ಮೇಲೆ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ನಮ್ಮ ಡಾಕ್ಟರ್ ಅಶೋಕ್ ಹೆಗ್ಡೆ ಅವರನ್ನು ಕೂಡ ಹಾಗೂ ಈಗಾಗಲೇ ಉಪನ್ಯಾಸವನ್ನ ನಿರ್ವಹಿಸಿರುವಂತಹ ಶರಣ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಆದಂತಹ ಎಸ್.ಎನ್. ಬಸವರೆಡ್ಡಿ ಗುರುಗಳಲ್ಲೂ ಹಾಗೂ ಇನ್ನೋರ್ವ ಉಪನ್ಯಾಸವನ್ನು ಮಾಡಿರುವಂತಹ ಆತ್ಮೀಯ ಯುವ ಸಾಹಿತಿಗಳು ಶ್ರೀಧರ್ ಆಸಂಗಿಯಾಳರು ಕೂಡ ಹಾಗೂ ಉದ್ಘಾಟನೆಯ ಭಾಷಣವನ್ನು ಮಾಡಿರುವಂತಹ ಶ್ರೀ ಮೊಹಮ್ಮದ್ ಗೌಸ್ ಹವಾಲ್ದಾರ್ ನ್ಯಾಯವಾದಿಗಳು ವಿಜಯಪುರ ಅವರನ್ನು ಕೂಡ ಶರಣಾರ್ಥಿಗಳನ್ನು ಸಮರ್ಪಣೆಯನ್ನು ಮಾಡ್ತಾ ವೇದಿಕೆ ಮೇಲಿರುವಂತಹ ಎಲ್ಲ ನಮ್ಮದವರೇ ಈ ಒಂದು ಸಮ್ಮೇಳನದ ಅಧ್ಯಕ್ಷರನ್ನ ಒಳಗೊಂಡು ಇತಿಹಾಸದ ಪರಂಪರೆಯಲ್ಲಿ ಬಂದಂತಹ ಎಲ್ಲ ಶರಣರು ಹಾಕಿಕೊಂಡು ಬಂದಂತಹ ಒಂದಿಷ್ಟು ಸಂಸ್ಕಾರಗಳು ಆಚಾರ ವಿಚಾರಗಳು ಅನ್ನುವಂಥದ್ದನ್ನು ನಾವೆಲ್ಲ ತಿಳ್ಕೋಬೇಕು. ಹೆಣ್ಣಿಗಾಗಿ ಸತ್ತವರು ಕೋಟಿ, ಹೊಣ್ಣಿಗಾಗಿ ಸತ್ತವರು ಕೋಟಿ, ಮಣ್ಣಿಗಾಗಿ ಸತ್ತವರು ಕೋಟಿ, ನಿನಗಾಗಿ ಸತ್ತವರು ನಾನಾರು ಕಾಣೆ ರಾಮನಾಥ ಅನ್ನುವಂಥ ಮಾತನ್ನು ಹೇಳ್ಕೊಂಡು ಬರ್ತಾರೆ. ಇವತ್ತ ಈ ಒಂದು ಭವ್ಯವಾದಂತಹ ನೆಲದೊಳಗೆ ನಾವೆಲ್ಲ ಹುಟ್ಟಿದ್ದೇವೆ. 84 ಲಕ್ಷ ಜೀವರಾಶಿಗಳನ್ನ ಭಗವಂತ ಸೃಷ್ಟಿ ಮಾಡ್ತಾನೆ. ಆದ್ರೂ ಕೂಡ ಅವನಿಗೆ ತೃಪ್ತಿ ಆಗೋದಿಲ್ಲ. 84 ಲಕ್ಷ ಜೀವರಾಶಿಗಳನ್ನ ಸೃಷ್ಟಿ ಮಾಡಿದಂತ ಪರಮಾತ್ಮ ಏನ್ ವಿಚಾರ ಮಾಡ್ತಾನಪ್ಪ ಅಂತಂದ್ರ ಒಂದಿಷ್ಟು ನನ್ನನ್ನ ನೆನೆಯುವಂತಹ ಒಂದು ಜೀವಿಯನ್ನ ಹುಟ್ಟಿಸ್ಬೇಕು ಅಂತ ಹೇಳಿ ಈ ಮಾನವ ಜೀವಿಯನ್ನ ಹುಟ್ಟಿಸ್ತಾನೆ. ಆದ್ರೆ ನಾವೆಲ್ಲ ಏನು ಹುಟ್ಟಿ ಬೆಳೆದ ನಂತರ ಈ ಒಂದು ಜಾತೀಯತೆ, ಧರ್ಮ, ಈ ಒಂದಿಷ್ಟು ವ್ಯವಸ್ಥೆಗಳಲ್ಲಿ ನಮ್ಮ ವಿಚಾರಗಳನ್ನ, ನಮ್ಮ ಆಚಾರಗಳನ್ನ ಮರೆತು ನಾವೊಂದಿಷ್ಟು ಈ ಒಂದು ಧರ್ಮದ ರಾಜಕೀಯವನ್ನ ಮಾಡಿಕೊಂಡು ನಮ್ಮ ಇತಿಹಾಸವನ್ನ ಹಾಳು ಮಾಡುವಂತ ವ್ಯವಸ್ಥೆ ಒಳಗೆ ಹೊರಟಿವಿ. ಇವತ್ತಿಗೆ ಮಡಿವಾಳ ಮಾಚಿದೇವರು ಈ ಒಂದು ನೆಲದೊಳಗೆ ಹುಟ್ಟಿರುವಂತಹ ಕಾರಣದಿಂದ